अपनी शादी रजिस्टर करवाने के लिए अब बेंगलुरु में सब रजिस्ट्रार के दफ्तर में इंतज़ार नहीं करना पड़ेगा, क्योंकि जल्द ही हिंदू मैरिज एक्ट के तहत कर्नाटक में शादी का ऑनलाइन रजिस्ट्रेशन किया जा सकता है। मल्लेश्वरम सब रजिस्ट्रार के दफ्तर में शुरू किए गए एक पायलट प्रोग्राम के तहत मतलूबा दस्तावेज़ात अपलोड करने के बाद रजिस्ट्रेशन सर्टिफिकेट भी ऑनलाइन फ्राहम किया जाएगा। पायलट प्रोग्राम के काम करने के तरीके की वजाहत करते हुए रेवेन्यू मिनिस्टर कृष्णा बैरेगौड़ा ने कहा कि रजिस्ट्रेशन को यकीनी बनाने के लिए और ख़वातीन के हुकूक के तहफ़्फ़ुज़ के लिए ये सिस्टम ऑनलाइन किया जा रहा है। उन्होंने कहा कि रजिस्टर करवाना चूँकि लाजमी नहीं है, कर्नाटक में सिर्फ 30% शादियां ही रजिस्टर हो रही हैं, लेकिन अगर कपल्स को किसी कार्रवाई के लिए मैरिज सर्टिफिकेट की ज़रूरत होती है तो रजिस्ट्रेशन से दस्तावेज आसानी से मिल जाएंगे। सर्टिफिकेट पर एक QR कोड प्रिंट किया जाएगा, जिससे वेरिफिकेशन में भी सहूलत होगी। कावेरी 2.0 वेबसाइट पर सिटीजन लॉगिन बनाने के बाद बतौर सबूत आधार कार्ड, 3 गवाहों की तफसीलात, शादी का दावतनामा और उम्र के सबूत के लिए SSLC या दीगर सर्टिफिकेट्स की ज़रूरत है। इसके बाद दरख्वास्त सब रजिस्ट्रार से मंजूर हो जाएगी और सर्टिफिकेट पर डिजिटल दस्तखत होंगे। जो कपल स्पेशल मैरिज एक्ट के तहत रजिस्टर करवाएंगे वो मुलाकात के लिए ऑनलाइन दरख्वास्त दे सकते हैं, लेकिन उन्हें कुछ प्रोसेस के बाद हाजिर होना पड़ेगा। ಮನೆಯಿಂದಾನೇ ನಮಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಬಹುದು, ಆನ್ಲೈನ್ ಅಲ್ಲೇ ಅಪ್ಲೈ ಮಾಡಬಹುದು। ಆನ್ಲೈನ್ ಅಲ್ಲಿ ಅವರು ಕೊಟ್ಟಂತ ಡಾಕ್ಯುಮೆಂಟೇಶನ್ ಏನು ಬಹಳ ಇಲ್ಲ, ಮದುವೆದು ಇನ್ವಿಟೇಷನ್ ಕಾರ್ಡು, ಮದುವೆ ಆಗಿರುವಂತಹದ್ದು ಫೋಟೋ ಮತ್ತೆ ಒಂದು ವಿಡಿಯೋ ಅನ್ಸುತ್ತೆ, ಬೇರೆ ಇನ್ನೇನು ಬೇಕು ಅಷ್ಟನ್ನ ಕೊಟ್ರೆ ಆನ್ಲೈನ್ ಅಲ್ಲೇ ವೆರಿಫೈ ಮಾಡಿಬಿಟ್ಟು ಅಪ್ರೂವ್ ಮಾಡಿದ್ರೆ ಅವ್ರಿಗೆ ಈ ರೀತಿಯಾದಂಥ ಸರ್ಟಿಫಿಕೇಟ್ ನಾವು ಅವ್ರಿಗೆ ಆನ್ಲೈನ್ ಅಲ್ಲೇ ಕಳಿಸ್ಕೊಟ್ಬಿಡ್ತೇವೆ, ಅವರೇ ಪ್ರಿಂಟ್ ಔಟ್ ತಗೋಬಹುದು। ಸೊ ಯಾರು ಕೂಡ ನಮ್ಮ ಕಚೇರಿಗೆ ಅನಾವಶ್ಯಕವಾಗಿ ನಮ್ಮ ಕಚೇರಿಗೆ ಬರೋದು ಬೇಕಾಗಿಲ್ಲ। ಏನಾಗುತ್ತೆ, ನಮ್ಮ ಕಚೇರಿಗೂ ಕೂಡ ಜನ ಜಾಸ್ತಿ ಬಂದಷ್ಟು ಇಲ್ಲಿ ಜಾಗ ಇಷ್ಟೇ ಇರ್ತದೆ। ಇಲ್ಲಿ ಬಂದಾಗ ಏನಾಗುತ್ತೆ, ಜನ ಜಂಗುಳಿ ಆಗುತ್ತೆ, ಜನ ದೂರ ಹೇಳ್ತಾರೆ ನಿಮ್ ಕಚೇರಿಗೆ ಹೋದ್ರೆ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಸೌಲಭ್ಯ ಇಲ್ಲ, ನಮ್ಗೆ ಕುಡಿಯೋ ನೀರಿಲ್ಲ, ಶೌಚಾಲಯ ವ್ಯವಸ್ಥೆ ಸರಿ ಇಲ್ಲ, ಮಹಿಳೆಯರಿಗೆ ಸರಿಯಾಗಿ ನೀವು ಅಲ್ಲಿ ಬೇಕಾದಂತ ಅಗತ್ಯ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ, ಈ ರೀತಿ ಎಲ್ಲ ದೂರ ಬರ್ತದೆ। ಈಗ ಯಾವುದು ತೀರಾ ಅಗತ್ಯ ಇದೆ ಅಂತವರು ಕಚೇರಿಗೆ ಬರಬೇಕು, ಇಂಥದಕ್ಕೆಲ್ಲ ಅವರು ಕಚೇರಿಗೆ ಬರೋ ಅವಶ್ಯಕತೆನೇ ಇಲ್ಲ। ಇದು ಮನೆ ಬಾಗಿಲಿಗೆ, ಅವ್ರ ಮನೆ ಬಾಗಿಲಲ್ಲ, ಮನೆ ಒಳಗಡೆ ಅವ್ರ ರೂಮಿಗೆ ನಾವು ಇದನ್ನ ಸರ್ವಿಸ್ ಅನ್ನ ಕೊಡೋದ್ರಿಂದ ಅವರಿಗೂ ಬಹಳ ಅನುಕೂಲ ಆಯ್ತು। ನಮ್ಮ ಕಚೇರಿವರೆಗೂ ಕೆಲಸ ಕಳ್ಕೊಂಡು ಬರೋದು ತಪ್ಪಿತು, ಅವ್ರಿಗೆ ಸಮಯ ಉಳಿತಾಯ ಆಯಿತು। ಅಥವಾ ಹೋದ್ವಿ ಅಲ್ಲಿ ನಿಮ್ಮ ಕಚೇರಿಯಲ್ಲಿ ನಿಮ್ಮ ಹತ್ರ ದುಡ್ಡು ಕೇಳಿದ್ರು ಅದು ಇದು ಅಂತ ಹೇಳೋದು ತಪ್ಪಿತು। ಈಗ ಆನ್ಲೈನ್ ಅಲ್ಲಿ ನಾವು ಮಾಡ್ತಾ ಇರೋದ್ರಿಂದ ಇಲ್ಲಿ ದುಡ್ಡು ಕೇಳೋದಕ್ಕೂ ಅವಕಾಶ ಇಲ್ಲ, ತಗೊಳಕ್ಕೂ ಕೊಡಕ್ಕೂ ಅವಕಾಶ ಇಲ್ಲ, ನೀವು ದೂರ ಹೇಳಕ್ಕೂ ಅವಕಾಶ ಇಲ್ಲ। ಯಾಕೆಂದ್ರೆ ಒಂದೊಂದು ಬಾರಿ ನಮ್ಗೆ ಯಾವುದು ಸತ್ಯ ಯಾವುದು ಮಿಥ್ಯ ಅಂತಾನು ಗೊತ್ತಾಗಲ್ಲ, ದೂರನ್ನ ನಂಬೇಕಾ ಇಲ್ವಾ ಅಂತಾನು ಗೊತ್ತಾಗಲ್ಲ। ಈಗ ನಾವು ನಿಮ್ಮ ಮನೆಗೆ ಸರ್ವಿಸ್ ಕೊಡೋದ್ರಿಂದ ಇಂಥ ಎಲ್ಲ ದೂರುಗಳಿಗೂ ಕೂಡ ವಿರಾಮ ಆಡ್ದಂಗಾಗುತ್ತೆ। ಜನರ ಮನೆ ಒಳಗಡೆ, ಮನೆ ಬಾಗಿಲಿಗೆ ಅಲ್ಲ, ಮನೆ ಒಳಗಡೆ ನಾವು ಸರ್ವಿಸ್ ಕೊಟ್ಟಂಗಾಗುತ್ತೆ। ಸಬ್ ರಿಜಿಸ್ಟ್ರಾರ್ ಆಫೀಸ್ ಒಳಗಡೆ ಆಗ್ತಾ ಇದ್ದಿದ್ದ ಕೆಲಸ ಇವತ್ತು ನಿಮ್ಮನೆ ಒಳಗಡೆ ಮಾಡುವಂತ ಬದಲಾವಣೆಯನ್ನ ನಾವು ತಗೊಂಡು ಬಂದಿದ್ದೇವೆ। ಮತ್ತು ಇದ್ರ ಮುಖಾಂತರ ನಮ್ಮ ಆಸೆ ಏನು ಅಂದ್ರೆ ಜನ ನೋಂದಣಿಯನ್ನ ಮಾಡಿಸ್ಬೇಕು ಅವರ ಮದುವೆಗಳನ್ನ ಅನ್ನೋದು ಮೂಲ ಆಶಯ। ಇಷ್ಟು ಸರಳೀಕರಣ ಮಾಡಲಿಕ್ಕೆ ನೋಂದಣಿಯನ್ನ ಮಾಡಬೇಕು। ಯಾಕೆ ಅಂದ್ರೆ ಯಾರು ಮದುವೆ ಆಗಿದ್ದಾರೆ ಆಗಿಲ್ಲ ಅನ್ನೋದು ಒಂದು ದಾಖಲೆ ಆದ್ರೂ ಇರಬೇಕು। ನಾಳೆ ವಿಶೇಷವಾಗಿ ಇದರಿಂದ ಮಹಿಳೆಯರಿಗೆ ಒಂದು ರಕ್ಷಣೆ ಸಿಗುತ್ತೆ ಅನ್ನೋದು ನನ್ನ ಭಾವನೆ। ಹಾಗಾಗಿ ನಾನು ಈ ಸರಳೀಕರಣ ಮಾಡಿರುವುದರಿಂದ ನಾನು ಎಲ್ಲರಲ್ಲೂ ಮನವಿ ಮಾಡ್ತೇನೆ, ದಯವಿಟ್ಟು ತಪ್ಪದೆ ತಮ್ಮ ಮದುವೆಯನ್ನ ನೋಂದಾಯಿಸುವುದರ ಜೊತೆಗೆ ಒಂದು ಪ್ರಮಾಣ ಪತ್ರವನ್ನು ಕೂಡ, ಮದುವೆಯ ಪ್ರಮಾಣ ಪತ್ರವನ್ನ ತೆಗೆದು ಇಟ್ಕೊಳ್ಳಿ। ಇದು ಡಿಜಿಟಲ್ ಡಾಕ್ಯುಮೆಂಟ್ ಆಗಿದೆ, ನೀವು ಪ್ರಿಂಟ್ ಔಟ್ ತೆಗೆದು ಇಟ್ಕೋಬೇಕಾಗಿಲ್ಲ, ನಿಮ್ಮ ಮೊಬೈಲ್ ಅಲ್ಲೇ ಕ್ಯಾರಿ ಮಾಡಬಹುದು। ಈ ಸರ್ಟಿಫಿಕೇಟ್ ಅನ್ನ ಡಿಜಿಟಲ್ ವಾಲೆಟ್ಗೂ ಹಾಕಿ ಇಟ್ಕೋಬಹುದು, ಯಾರು ಕೇಳಿದಾಗ ಬೇಕಾದ್ರೆ ಸುಮ್ಮನೆ ಮೊಬೈಲ್ ಅಲ್ಲೇ ನಿಮ್ದು ತೆಗೆದು ತೋರಿಸಬಹುದು, ನೋಡ್ರಿ ನನ್ನ ಮ್ಯಾರೇಜ್ ಸರ್ಟಿಫಿಕೇಟ್। ಅದನ್ನ ವಾಟ್ಸ್ಆಪ್ ಅಲ್ಲೇ ನೀವು ಯಾರಿಗೆ ಬೇಕಾದ್ರೂ ಸಬ್ಮಿಟ್ ಮಾಡಬಹುದು, ಪಾಸ್ಪೋರ್ಟ್ ಆಫೀಸ್ಗೂ ಸಬ್ಮಿಟ್ ಮಾಡಬಹುದು, ಇಲ್ಲ ಯಾವುದೋ ಡ್ರೈವರ್ಸ್ ಲೈಸೆನ್ಸ್ಗೂ ಸಬ್ಮಿಟ್ ಮಾಡಬಹುದು, ರೇಷನ್ ಕಾರ್ಡ್ಗೂ ಸಬ್ಮಿಟ್ ಮಾಡಬಹುದು। ಸೊ ಯಾರಿಗೆ ಬೇಕಾದ್ರೂ ನೀವು ಆನ್ಲೈನ್ ಅಲ್ಲೇ ಸಬ್ಮಿಟ್ ಮಾಡಬಹುದು, ಇದನ್ನ ಪ್ರಿಂಟ್ ಔಟ್ ತಗೊಳ್ಳೋದು ಅವಶ್ಯಕತೆನೇ ಇಲ್ಲ, ಇದು ಡಿಜಿಟಲಿ ಸೈನ್ಡ್ ಇದೆ। ಸೊ ಆ ರೀತಿಯಾಗಿ ಹೊಸ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಜನಪರ ಸುಧಾರಣೆಯನ್ನ ನಾವು ತರ್ತಾ ಇದ್ದೇವೆ।